ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಹದೊಳಗೆ ಒಂದು ಅದ್ಭುತವಾದ ಕಮ್ಯುನಿಕೇಷನ್ ಸಿಸ್ಟಮ್ ಇದೆ, ಅದು ಕೂಡ ಯಾವುದೇ ವೈರ್ಸ್ ಇಲ್ದೆ. ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಹೇಗೆ ಸಾಧ್ಯ? ನಮ್ಮ ದೇಹ ಒಂದೇ ಒಂದು ವೈರ್ ಕೂಡ ಬಳಸ್ದೆ ಅಷ್ಟೊಂದು ಅರ್ಜೆಂಟ್ ಮೆಸೇಜ್ಗಳನ್ನ ತಕ್ಷಣಕ್ಕೆ ಹೇಗೆ ಕಳಿಸ್ತೆ? ಇದರ ಉತ್ತರ ಒಂದು ಸ್ಪೆಷಲ್ ಕೆಮಿಕಲ್ ನೆಟ್ವರ್ಕ್ನಲ್ಲಿದೆ. ನಾವಿವತ್ತು ನೋಡ್ತಿರೋ ಈ ವಿಷಯ ಇದೆಯಲ್ಲ, ಇದು ಗ್ರಂಥಿಗಳು ಮತ್ತೆ ಹಾರ್ಮೋನ್ಗಳ ಬಗ್ಗೆ ತಿಳಿಸುವ ಈ ಒಂದು ಶೈಕ್ಷಣಿಕ ಟೇಬಲ್ ಇದೆಯಲ್ಲ, ಅದನ್ನೇ ಆಧರಿಸಿದೆ. ಬನ್ನಿ, ಇದರ ಒಳಗೆ ಏನಿದೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಗ್ರಂಥಿಗಳು ಅಂದ್ರೆ ಏನು ಅಂತ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ನಮ್ಮ ದೇಹದ ಸೆಂಡಿಂಗ್ ಸ್ಟೇಷನ್ಗಳು. ಅಂದ್ರೆ ರಾಸಾಯನಿಕ ಸಂದೇಶಗಳನ್ನ ರೆಡಿ ಮಾಡಿ ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಕಳುಹಿಸೋ ಸ್ಪೆಷಲ್ ಅಂಗಗಳು ಇವು. ಹಾಗಿದ್ರೆ ಈ ಸೆಂಡಿಂಗ್ ಸ್ಟೇಷನ್ಗಳು ಕಳಿಸೋ ಮೆಸೇಜ್ಗಳು ಯಾವುದು? ಅವೇ ಹಾರ್ಮೋನ್ಗಳು. ಗ್ರಂಥಿಗಳಿಂದ ಹೊರಟು ನಮ್ಮ ರಕ್ತದ ಮೂಲಕ ಇಡೀ ದೇಹ ಪೂರ್ತಿ ಟ್ರಾವೆಲ್ ಮಾಡಿ ಪ್ರತಿಯೊಂದು ಅಂಗಕ್ಕೂ ಏನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಇದು ನಮ್ಮ ದೇಹದೊಳಗಿರೋ ಒಂದು ಪರ್ಫೆಕ್ಟ್ ಪೋಸ್ಟಲ್ ಸಿಸ್ಟಮ್ ಇದ್ದ ಹಾಗೆ ಅಲ್ವಾ? ಸರಿ, ಹಾಗಾದ್ರೆ ಮೊದಲು ನಮ್ಮ ಬೆಳವಣಿಗೆಯ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರು ಆ ಮಾಸ್ಟರ್ ಗ್ರಂಥಿ ಯಾವುದು ಅಂತ ನೋಡೋಣ. ಬನ್ನಿ, ಇದೇ ನೋಡಿ, ಪಿಟ್ಯೂಟರಿ ಗ್ರಂಥಿ. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಬೆಳವಣಿಗೆಯ ಹಾರ್ಮೋನನ್ನ ರಿಲೀಸ್ ಮಾಡುತ್ತೆ. ಇದರ ಕೆಲಸ ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರೂ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಇಡೀ ದೇಹದ ಬೆಳವಣಿಗೆಗೆ ಇದೇ ಕಾರಣ. ಬೆಳವಣಿಗೆ ಆಯ್ತು. ಈಗ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿ ಅಂದ್ರೆ ಫ್ಯೂಯಲ್ ಪ್ರತಿದಿನ ಹೇಗೆ ಮ್ಯಾನೇಜ್ ಆಗತ್ತೆ? ಈ ಕೆಲಸವನ್ನ ಒಂದು ಅದ್ಭುತ ಹಾರ್ಮೋನ್ಗಳ ಜೋಡಿ ನೋಡ್ಕೊಳ್ಳುತ್ತೆ. ಇಲ್ಲಿ ಇಬ್ರು ಮೇನ್ ಪ್ಲೇಯರ್ಸ್ ಇದ್ದಾರೆ. ಮೊದಲನೇದು ಥೈರಾಯ್ಡ್ ಗ್ರಂಥಿಯಿಂದ ಬರೋ ಥೈರಾಕ್ಸಿನ್. ಇದು ನಮ್ಮ ದೇಹದ ಮೆಟಬಾಲಿಸಂ ಸ್ಪೀಡನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಮೇದೋಜೀರಕ ಗ್ರಂಥಿಯಿಂದ ಬರೋ ಇನ್ಸುಲಿನ್. ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನ ನೋಡ್ಕೊಳ್ಳುತ್ತೆ. ಅಂದ್ರೆ ಒಂದು ಗಾಡಿಯ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಪೆಟ್ರೋಲ್ ಸಪ್ಲೈ ನೋಡ್ಕೊಂಡಂಗೆ. ಸರಿ, ಈಗ ಸ್ವಲ್ಪ ಸೀರಿಯಸ್ ಸನ್ನಿವೇಶಗಳಿಗೆ ಬರೋಣ. ಅಂದ್ರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಮತ್ತೆ ಸಂತಾನೋತ್ಪತ್ತಿ ವಿಚಾರದಲ್ಲಿ ಯಾವ ಹಾರ್ಮೋನ್ಗಳು ಕೆಲಸ ಮಾಡ್ತವೆ ಅಂತ ನೋಡೋಣ. ಯಾವುದೇ ಒಂದು ತುರ್ತು ಪರಿಸ್ಥಿತಿ ಬಂತು ಅಂದ್ರೆ ನಮ್ಮ ದೇಹದಲ್ಲಿ ಒಬ್ಬ ಸೂಪರ್ ಹೀರೋ ಎಂಟ್ರಿ ಕೊಡ್ತಾನೆ. ಆ ಹಾರ್ಮೋನ್ ಯಾವುದು ಗೊತ್ತಾ? ಅದೇ ಅಡ್ರಿನಾಲಿನ್. ಇದರ ಪಾತ್ರವಂತೂ ತುಂಬಾನೇ ಕ್ರಿಟಿಕಲ್. ಈ ಅಡ್ರಿನಾಲಿನ್ನನ್ನ ಅಡ್ರಿನಲ್ ಗ್ರಂಥಿ ರೆಡಿ ಮಾಡುತ್ತೆ. ಇದರ ಕೆಲ್ಸ ಏನಪ್ಪಾ ಅಂದ್ರೆ ನಮ್ಮನ್ನ ಫೈಟ್ ಆರ್ ಫ್ಲೈಟ್ ಅಂತಾರಲ್ಲ, ಅಂದ್ರೆ ಹೋರಾಡು ಅಥವಾ ಓಡಿ ಹೋಗು ಅನ್ನೋ ಸ್ಥಿತಿಗೆ ರೆಡಿ ಮಾಡೋದು. ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಮಸಲ್ಸ್ಗೆ ಜಾಸ್ತಿ ಬ್ಲಡ್ ಪಂಪ್ ಆಗುತ್ತೆ. ಇದೆಲ್ಲ ಆಗೋದು ಇದರಿಂದಲೇ. ಅಪಾಯದ ಸಮಯದಲ್ಲಿ ನಮ್ಮನ್ನ ಸೇಫ್ ಆಗಿಡೋದೇ ಇದರ ಮುಖ್ಯ ಉದ್ದೇಶ. ಇನ್ನು ಸಂತಾನೋತ್ಪತ್ತಿ ವಿಷಯಕ್ಕೆ ಬಂದ್ರೆ, ಪುರುಷರಲ್ಲಿ ವೃಷಣಗಳಿಂದ ಬರುವ ಟೆಸ್ಟೋಸ್ಟಿರಾನ್ ಹಾಗೆ ಮಹಿಳೆಯರಲ್ಲಿ ಅಂಡಾಶಯಗಳಿಂದ ಬರುವ ಈಸ್ಟ್ರೋಜನ್ ಇವೆರಡೂ ತುಂಬಾನೇ ಮುಖ್ಯ. ಎರಡೂ ಕೂಡ ದ್ವಿತೀಯ ಲೈಂಗಿಕ ಲಕ್ಷಣಗಳ ಬೆಳವಣಿಗೆಯನ್ನ ನೋಡ್ಕೊಳ್ತವೆ. ಇದರ ಜೊತೆಗೆ ಈಸ್ಟ್ರೋಜನ್ ಮಹಿಳೆಯರಲ್ಲಿ ಋತುಚಕ್ರವನ್ನು ಕೂಡ ನಿಯಂತ್ರಿಸುತ್ತೆ. ಇಲ್ಲಿವರೆಗೂ ನಾವು ಬೇರೆ ಬೇರೆ ಹಾರ್ಮೋನ್ಗಳು ಏನೇನ್ ಮಾಡ್ತವೆ ಅಂತ ನೋಡಿದ್ವಿ. ಈಗ ಇವೆಲ್ಲ ಒಂದಕ್ಕೊಂದು ಹೇಗ್ ಕನೆಕ್ಟ್ ಆಗಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಸ್ಟಮ್ ಅನ್ನ ರೂಪಿಸ್ತವೆ ಅಂತ ನೋಡೋಣ. ಬನ್ನಿ ಒಂದ್ಸಲ ಕ್ವಿಕ್ ಆಗಿ ಎಲ್ಲವನ್ನೂ ನೆನ್ಪು ಮಾಡ್ಕೊಳ್ಳೋಣ. ಗ್ರೋತ್ ಹಾರ್ಮೋನ್ ದೇಹವನ್ನ ಬೆಳೆಸುತ್ತೆ. ಥೈರಾಕ್ಸಿನ್ ಎನರ್ಜಿಯನ್ನ ಮ್ಯಾನೇಜ್ ಮಾಡುತ್ತೆ. ಇನ್ಸುಲಿನ್ ಫ್ಯೂಯಲ್ ಅಂದ್ರೆ ಶುಗರ್ ಲೆವೆಲ್ ನೋಡ್ಕೊಳ್ಳುತ್ತೆ. ಅಡ್ರಿನಾಲಿನ್ ಡೇಂಜರ್ ಟೈಮ್ಗೆ ರೆಡಿ ಮಾಡುತ್ತೆ. ಹಾಗೆ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ನಮ್ಮನ್ನ ನಾವು ಹೇಗಿದ್ದೀವೋ ಹಾಗೆ ರೂಪಿಸುತ್ತವೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಸಿಫಿಕ್ ಕೆಲ್ಸ ಇದೆ ನೋಡಿ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಈ ಎಲ್ಲ ಮೆಸೆಂಜರ್ಗಳು ಒಟ್ಟಾಗಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತವೆ. ಅವುಗಳ ಒಂದೇ ಒಂದು ಗುರಿ ನಮ್ಮ ದೇಹದ ಒಳಗಿನ ವಾತಾವರಣವನ್ನ ಯಾವಾಗ್ಲೂ ಸ್ಟೇಬಲ್ ಆಗಿ ಹೆಲ್ದಿಯಾಗಿ ಇಡೋದು. ಇದೊಂದು ಅದ್ಭುತ, ಕಣ್ಣಿಗೆ ಕಾಣಿಸ್ತಾ ಒಂದು ಸಾಮರಸ್ಯ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಗಮನಕ್ಕೆ ಬರದ ಹಾಗೆ ಪ್ರತಿ ಸೆಕೆಂಡ್ ನಮ್ಮ ದೇಹದೊಳಗೆ ಈ ಇಡೀ ಕೆಮಿಕಲ್ ಆರ್ಕೆಸ್ಟ್ರಾ ಎಷ್ಟು ಪರ್ಫೆಕ್ಟ್ ಆಗಿ ನಡೀತಿದೆ ಅಲ್ವಾ? ಇದು ನಿಜಕ್ಕೂ ಪ್ರಕೃತಿಯ ಒಂದು ದೊಡ್ಡ ವಿಸ್ಮಯ.